ನಾಳೆ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಮಧ್ಯಾಹ್ನ ಇದೆ ಕಾರ್ಯಕ್ರಮ. ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ಇರೋದು. ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಪ್ರಮಾಣ ವಚನ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಹೆಚ್ಚಿನ ರೀತಿಯಾಗಿ ಭದ್ರತೆ. ಮಧ್ಯಾಹ್ನ 3 ಗಂಟೆಗೆ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಇವತ್ತು ಸಭೆ ಇದೆ. ಸೊ ನಾಳೆ ಯಾವ ರೀತಿಯಾಗಿ ಅಲ್ಲಿ ಆಯೋಜನೆ ಮಾಡ್ಕೊಳ್ಬೇಕು ಅಂತ ಹೇಳಿ ನಾಳೆ ಕಾರ್ಯಕ್ರಮಕ್ಕೆ ಇವತ್ತಿಂದ ಸಂಪೂರ್ಣವಾಗಿ ತಯಾರಿ ಇರುತ್ತೆ. ಬಿಗಿ ಭದ್ರತೆಯನ್ನು ಕೂಡ ಮಾಡಿಕೊಂಡಿರ್ತಾರೆ. ಅದನ್ನು ಕಾರಣ ಲೋಕಭವನದ ಮುಂಭಾಗದ ರಸ್ತೆ ತುಂಬ ಜಾಮ್ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಅದನ್ನು ಡೈವರ್ಟ್ ಮಾಡ್ತಾರಾ, ಏನು ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಅಥವಾ ವೆಹಿಕಲ್ಸ್ಗಳನ್ನು ಅಲ್ಲಿ ನಿಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಬಹುದೇನೋ. ಹೆಚ್ಚಿನ ರೀತಿ ವೆಹಿಕಲ್ಗಳು ನಿಂತ್ಕೊಂಡು ಬಿಡುತ್ತವೆ. ಪ್ರತಿ ಸಲನೂ ನೋಡಿದ್ದೇನೋ ಈ ಪ್ರಮಾಣ ವಚನ ಕಾರ್ಯಕ್ರಮದ ಸಂದರ್ಭದಲ್ಲಿ ಕಾರ್ಯಕರ್ತರೆಲ್ಲ ಬಂದು ಗುಂಪಾಗಿ ನಿಂತ್ಕೊಂಡ್ಬಿಡ್ತಾರೆ ಜೈಕಾರ ಹಾಕ್ಕೊಂಡು. ಅವ್ರ ಲೀಡರ್ಸ್ಗಳು ಯಾರು ನೋಡೋಕ್ಕೂ ಆಗೋದಿಲ್ಲ, ಲೀಡರ್ಸ್ಗಳು ಕಾಣೋದಿಲ್ಲ, ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ಜೈಕಾರ ಹಾಕ್ಕೊಂಡು ನಿಂತ್ಕೊಳ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡ್ತಾರಾ ಹೇಗೆ ಅಂತ ಹೇಳಿ ಅವಾಯ್ಡ್ ಮಾಡೋಕ್ಕೂ ಆಗಲ್ಲ. ಕಾರಣ ಈಗ ಪಕ್ಷದವರು ಯಾಕೆ ಸುಮ್ಮನೆ ಇರ್ತಾರೆ, ಯಾರು ಅವಾಯ್ಡ್ ಮಾಡೋಕ್ಕೆ ಪೊಲೀಸರು ಬರ್ತಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡ್ಬಿಡ್ತಾರೇನೋ.